ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ಪುನರಾವರ್ತಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಇದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಕಳೆದ ಸಂಚಿಕೆಯಲ್ಲಿ ಯೇಸು ಸ್ವಾಮಿ ಗೆಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದಂಥ ಪ್ರಾರ್ಥನೆ ವಿಷಯದಾಗಿ ಪಾತ್ರೆಯ ಕುರಿತಾಗಿ ಈ ಪಾತ್ರೆ ನನ್ನಿಂದ ನಿನ್ನ ಚಿತ್ತವಿರುವುದಾಗಿ ತೊಲಗಿಸು ಎಂಬುದಾಗಿ ಹೇಳಿ, ಆದರೂ ನಿನ್ನ ಚಿತ್ತ ನೆರವೇರಲಿ ಎಂಬಂಥ ಒಂದು ವಿಷಯವಾಗಿ ನಾವು ಸುದೀರ್ಘವಾದ ಕಲಿವಿಕೆ ನಾವು ಮಾಡಿರ್ತೇವೆ. ಇವತ್ತು ಕೂಡ ಈ ಕಲಿವಿಕೆಯನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಕಳಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ IPC ಸಭೆಯ ಸಭಾಪಾಲಕರು ಆಗಿರುವಂಥ ಪಾಸ್ಟರ್ ಸಜೀವ್ ವರ್ಗೀಸ್ ಅವರಿದ್ದಾರೆ. ಅವನ ಯೇಸು ಕ್ರಿಸ್ತನ ನಾಮಲ್ಲಿ ನಾವು ಸ್ವಾಗತಿಸುತ್ತೇವೆ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನ ಗೆಸೆಮನೆ ತೋಟದ ಪ್ರಾರ್ಥನೆ ಕುರಿತಾಗಿ ನೋಡಿದ್ವಿ. ಅದರಲ್ಲಿ ಪಾತ್ರೆಯ ವಿಶೇಷತೆ ನಾವು ನೋಡಿದ್ದೆವು. ಇವತ್ತು ನಂತರವಾಗಿ ಆತನ ಪ್ರಯಾಣ ಹೇಗಿದೆ ಪಾಸ್ಟರ್? ಅಂದರೆ ಗೆಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಪ್ರವೇಶಿಸಿ ಅದರ ಪ್ರವೇಶ ದ್ವಾರದ ಮೂಲಕ ಒಳಗೆ ಹೋಗಿ 8 ಮಂದಿ ಶಿಷ್ಯರನ್ನು ಅಲ್ಲೇ ಇರಿಸಿ ತನ್ನ ಪ್ರೀತಿಯ ಶಿಷ್ಯರಾದ ಪೇತ್ರ, ಯಾಕೋಬ, ಯೋಹಾನರ ಸಂಗಡ ಆತನು ಒಳಗೆ ಪ್ರವೇಶಿಸಿ ಅವರನ್ನು ಒಂದು ಸ್ಥಳದಲ್ಲಿ ಇರಿಸಿ ಒಂದು ಕಲ್ಲೆಸೆಯುವಷ್ಟು ದೂರಕ್ಕೆ ಹೋಗಿ ತಾನು ಒಬ್ಬಂಟಿಗನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾಣ ವೇದನೆಯಿಂದ ಆತನು ಈ ಪಾತ್ರೆ ತನ್ನಿಂದ ತೊಲಗುವುದಕ್ಕಾಗಿ, ನೀಗಿ ಹೋಗುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ನಾವು ಆ ಭಾಗವನ್ನು ಮುಂದಕ್ಕೆ ಕಲಿಯುವಾಗ, ಅಂದರೆ ಲೂಕನ ಸುವಾರ್ತೆ 22ನೇ ಅಧ್ಯಾಯದ 44ನೇ ವಾಕ್ಯವನ್ನು ನಾವು ಕಲಿಯುವಾಗ ಅಲ್ಲಿ ಸ್ವಾಮಿ ಪ್ರಾರ್ಥನೆಯ ಮೊದಲ ಭಾಗವನ್ನು ಮುಗಿಸಿ, ಅಂದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ತನ್ನ ಪ್ರಾರ್ಥನೆಯ ಮೊದಲ ಭಾಗವನ್ನು ಮುಗಿಸಿ ಆತನು ಅಲ್ಲಿಂದ ಮತ್ತೆ ಶೀಮೋನ್ ಪೇತ್ರ ಹಾಗೂ ಸಂಗಡಿಗಿರ್ತಕ್ಕಂಥ ಸ್ಥಳಕ್ಕೆ ಆತನು ಬರ್ತಾ ಇದ್ದಾನೆ. ಅಲ್ಲಿ ನಾವು ಓದ್ತೇವೆ, ಶೀಮೋನ್ ಪೇತ್ರನ್ನೇ ನೀವು ನಿದ್ರಿಸ್ತಾ ಇದ್ದೀರಾ. ಓದ್ಬೋದು ಆ ಭಾಗ. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ರಿ ಎಂದು ಹೇಳಿದನು. ಇಲ್ಲಿ ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಯೇಸು ಪ್ರಾಣವೇದನೆಯಲ್ಲಿ ಆ ಸಂಕಟದಿಂದ ಆತನು ಪ್ರಾರ್ಥನೆ ಮಾಡುತ್ತಿರುವಾಗ ಅದನ್ನು ಅರ್ಥ ಮಾಡಿಕೊಳ್ಳದಂಥ ಶಿಷ್ಯರು ಅವರು ನಿದ್ರಿಸುವುದನ್ನು ಯೇಸು ಕಂಡು ಬಹು ದುಃಖದಿಂದ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಪರೀಕ್ಷೆ ಒಂದು ಬರ್ತಾ ಇದೆ, ನಿಮಗೊಂದು ಶೋಧನೆ ಬರ್ತಾ ಇದೆ, ಅದರಲ್ಲಿ ನೀವು ಒಳಗಾಗಬಾರ್ದು, ಅದಕ್ಕಾಗಿ ನೀವೇನು ಮಾಡಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಪ್ರಾರ್ಥನೆಯ ಕುರಿತು ಯೇಸು ಸ್ವಾಮಿ ಬಹಳಷ್ಟು ಶಿಷ್ಯರಿಗೆ ಕಲಿಸಿದ್ದಾನೆ. ಪ್ರಾರ್ಥನೆ ಅನಿವಾರ್ಯತೆ ಕುರಿತು, ಯಾಕೆ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಎಲ್ಲ ಯೇಸು ಸ್ವಾಮಿ ಶಿಷ್ಯರಿಗೆ ಈ ಮುಂಚೆ ಕಲಿಸಿದ್ದಾನೆ. ಪ್ರಾರ್ಥಿಸಿ ಮಾದರಿಯನ್ನು ತೋರಿಸಿದ್ದಾನೆ. ಅನೇಕ ಸಾರಿ ಶಿಷ್ಯರ ಮುಂದೆ ಆತನು ಪ್ರಾರ್ಥಿಸಿ ಮಾದರಿಯನ್ನು ತೋರಿಸಿದ್ದಾನೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಇಷ್ಟೊಂದು ಪ್ರಾಣ ಸಂಕಟದಲ್ಲಿ ಇರುವಾಗಲೂ ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ತಾ ಇಲ್ಲ. ಯೇಸು ಕ್ರಿಸ್ತನು ಯಾವತ್ತೂ ಶಿಷ್ಯರಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ ಒಂದು ಭಾಗವು ಬೈಬಲ್ನಲ್ಲಿಲ್ಲ. ಇಲ್ಲಿ ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ಪರೀಕ್ಷೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ, ನನಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಲ್ಲ ಯೇಸು ಸ್ವಾಮಿ ಅವರ ಹತ್ರ ಕೇಳಿಕೊಳ್ಳುವಂಥದ್ದು. ನೀವು ನಿಮಗೋಸ್ಕರ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಯೇಸು ಸ್ವಾಮಿಗೆ ಮನುಷ್ಯನ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಯಾಕಂದರೆ ಆತನು ದೇವರು, ದೇವರಿಗೆ ಮನುಷ್ಯನ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಎಂಬುದು ನಾವು ತಿಳ್ಕೊಳ್ಬೇಕು. ದೇವರು ಏನು ಸರ್ವಶಕ್ತನಾದ ದೇವರು, ಆತನಿಗೆ ಮನುಷ್ಯನ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಮನುಷ್ಯನು ಆತನಲ್ಲಿ ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಉತ್ತರ ಕೊಡುವ ಆತನೇ ದೇವರಾಗಿದ್ದಾನೆ. ಅದು ನಿಜವಾದ ದೇವರು. ಆದ್ದರಿಂದ ಯೇಸು ಕ್ರಿಸ್ತನು ಸ್ವಾರ್ಥಗಳಲ್ಲಾಗಲಿ ಯಾವತ್ತಾಗಲಿ ಯಾರೊಂದಿಗೂ ಪ್ರಾರ್ಥನೆಯನ್ನು ಕೇಳಿಕೊಂಡಿಲ್ಲ. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ ತಂದೆಯಾದ ದೇವರ ಬಳಿಯಲ್ಲಿ ನಮಗೆ ಮಾದರಿಯಾಗಿ. ಆದರೆ ಯೇಸು ಕ್ರಿಸ್ತನಿಗೋಸ್ಕರ ಪ್ರಾರ್ಥನೆಯನ್ನು ಯಾವತ್ತೂ ತಾನು ಬೇಡಿಕೊಂಡಿಲ್ಲ. ಅದು ಆತನು ನಿಜವಾದ ದೇವರು ಎಂಬುದಕ್ಕೆ ಒಂದು ಪುರಾವೆಯಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಇವತ್ತು ಅನೇಕ ಸ್ವಯಂಘೋಷಿತ ದೇವರುಗಳಿದ್ದಾರೆ, ಮನುಷ್ಯರು ದೇವರಾದ ಚರಿತ್ರೆಗಳಿದೆ. ಆದರೆ ಅವರೆಲ್ಲ ಮನುಷ್ಯರಿಂದ ಪ್ರಾರ್ಥನೆ ಕೇಳ್ಕೊಳ್ತಾರೆ. ಅದರ ಅರ್ಥ ಏನು? ಅವರು ದೇವರಲ್ಲ ಅಂತ ಅದರ ಅರ್ಥ. ಅವರು ಸ್ವಯಂ ಘೋಷಿತ ದೇವರು. ನಿಜವಾದ ದೇವರಿಗೆ ಮನುಷ್ಯನ ಪ್ರಾರ್ಥನೆಯ ಅವಶ್ಯಕತೆ
ಇಲ್ಲ, ಮನುಷ್ಯನ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಬಿಡುಗಡೆ ಕೊಡುವಾತನೇ ನಿಜವಾದ ದೇವರು. ಮತ್ತಾಯನ ಸುವಾರ್ತೆ 26:44 ನಾವು ಓದ್ತೇವೆ, ಆತನು ತಿರುಗಿ ಹೋಗಿ ಅದೇ ಮಾತನಾಡಿ. ಓದಿಯ ವಾಕ್ಯ. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ ಮೂರನೆಯ ಸಾರಿ ಪ್ರಾರ್ಥಿಸಿದ. ಮೂರನೇ ಸಾರಿ ಅಂದರೆ 3 ಸಾರಿ ಯೇಸು ಸ್ವಾಮಿ ಗತ್ಸಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೊದಲನೇ ಸಾರಿ ಪ್ರಾರ್ಥನೆ ಮಾಡಿ ಬಂದು ಶಿಷ್ಯರು ನಿದ್ರಿಸುವುದನ್ನು ನೋಡಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ರು. ಆಮೇಲೆ ಹೋಗಿ ಪ್ರಾರ್ಥನೆ ಮಾಡಿದ. ಆಮೇಲೆ 2ನೇ ಸಾರಿ, 3ನೇ ಸಾರಿ ಬಂದು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಆಮೇಲೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಈಗೋ ಮನುಷ್ಯಕುಮಾರನು ಪಾಪಿಗಳ ಕೈಯಲ್ಲಿ ಒಪ್ಪಿಸಪಡುವುದಕ್ಕಿದ್ದಾನೆ, ಆದ್ದರಿಂದ ಹೇಳಿರಿ ನಮಗೆ ಹೋಗೋಣ ಎಂಬುದಾಗಿ ಹೇಳಿ ಅವರು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿ ತೋಟದಿಂದ ಹೊರಗಡೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ, ತೋಟದ ದ್ವಾರದ ಬಳಿಗೆ ಬಂದಾಗ ದೊಡ್ಡ ಜನರ ಗದ್ದಲ ಯೇಸು ಸ್ವಾಮಿ ಕೇಳಿಸಿಕೊಂಡ. ಕತ್ತಿ ದೀವಟ್ಟಿಗಳನ್ನು ಹಿಡಿದುಕೊಂಡು ಜನರು ತೋಟದ ಬಳಿಗೆ ಬರುವುದನ್ನು ಅವರು ಗಮನಿಸಿದರು. ಆವಾಗ ನಾವು ಓದ್ತೇವೆ, ಯೇಸು ಕ್ರಿಸ್ತನನ್ನು ತೋರಿಸಿಕೊಡ್ಲಿಕ್ಕಿರುವಂಥ ಇಸ್ಕರಿಯತ ಯೂದನು ಅವರ ಮುಂದಾಗಿ ಬಂದು, ಲೂಕನ ಸುವಾರ್ತೆ 22:52ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವಾಲಯದ ಸೈನಿಕರೊಂದಿಗೆ ಅಂದರೆ ದೇವಾಲಯದ ಕಾವಲುಗಾರರೊಂದಿಗೆ ಮುಂದೆ ಬಂದು ಯೇಸು ಕ್ರಿಸ್ತನನ್ನು ಮುದ್ದಿಡುತ್ತಿರುವುದಾಗಿ ನಾವು ನೋಡ್ತೇವೆ. ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯದ 47ನೇ ವಾಕ್ಯ ಓದುವಾಗ ಆ ವಾಕ್ಯ ಓದ್ತೇವೆ. ಆತನು ಇನ್ನೂ ಮಾತಾಡುತ್ತಿರಲು ಇಗೋ ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ನಡೆದನು. ಅವನು ಯೇಸುಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನು ಹಿಡುಕೊಡುತ್ತೀಯಾ ಎಂದು ಕೇಳಿದನು. ಆತನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣ ಎಂದು ಕೇಳಿದರು. ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದ. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನನ್ನು ಮುದ್ದಿಡುವುದಕ್ಕೆ ತೋರಿಸಿಕೊಡುವುದಕ್ಕಾಗಿ ಯೂದನ ಮುಂದೆ ನಡೆಯುತ್ತಿದ್ದಾನೆ. ದೇವಾಲಯದ ಕಾವಲುಗಾರರು, ಆ ದಳ ಮತ್ತು ಸೈನ್ಯ ಎಲ್ಲ ಕತ್ತಿ ದೊಣ್ಣೆಗಳನ್ನು ದೀವಟ್ಟಿಗಳನ್ನು ಹಿಡಿದುಕೊಂಡು ಇಸ್ಕರಿಯತ ಯೂದನ್ನು ಹಿಂಬಾಲಿಸಿ ಬರ್ತಾ ಇದ್ದಾರೆ. ಯೂದನ ನೋಡಿದಂಥ ಯೇಸು ಕ್ರಿಸ್ತನು ಯೂದನ ಹೇಳ್ತಾ ಇದ್ದಾನೆ, ರಬ್ಬಿ, ನಿನಗೆ ವಂದನೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ, ಸ್ನೇಹಿತನೇ, ನೀನು ಯಾವ ಕಾರ್ಯಕ್ಕಾಗಿ ಬಂದಿದ್ದಿ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಆ ಭಾಗದಲ್ಲಿ ಯೂದನು ಮನುಷ್ಯಕುಮಾರನನ್ನು ತೋರಿಸಿಕೊಡುವುದಕ್ಕಾಗಿ ಅಲ್ಲಿಗೆ ಬಂದನು ಎಂಬುದು ನಮಗೆ ಗೊತ್ತಿರತಕ್ಕಂಥ ಸಂಗತಿ. ಒಂದು ಮುದ್ದಿಟ್ಟು ಆತನನ್ನು ತೋರಿಸಿಕೊಡುತ್ತಿರುವುದಾಗಿ ನಾವು ನೋಡ್ತೇವೆ. ಯಾಕಂದರೆ ಬಂದಂತಹ ಜನರಿಗೆ ಇಷ್ಟು ಮಂದಿಯಲ್ಲಿ ಯಾರು ಯೇಸು ಕ್ರಿಸ್ತನೆಂಬುದಾಗಿ ಗೊತ್ತಿಲ್ಲ. ಆದ್ದರಿಂದ ಯೂದನ ಮುದ್ದಿಟ್ಟು ತೋರಿಸಿಕೊಡ್ತಾ ಇದ್ದಾನೆ. ಆಮೇಲೆ ಯೇಸು ಕ್ರಿಸ್ತನು ತೋಟದಿಂದ ಹೊರಗೆ ಬಂದಂತಹ ಸೈನ್ಯಕ್ಕೆ ಜನರಿಗೆ ಕೇಳಿದ್ರು, ನೀವು ಯಾರನ್ನು ಹುಡುಕುತ್ತಾ ಇದ್ದೀರಿ ಎಂಬುದಾಗಿ. ಆಗ ಅವರು ಹೇಳಿದರು, ನಾವು ನಜರೇತಿನ ಯೇಸುವನ್ನು ಹುಡುಕುತ್ತಾ ಇದ್ದೇವೆ ಎಂಬುದಾಗಿ ಅವರು ಉತ್ತರ ಹೇಳಿದರು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ಅದು ನಾನೇ ಆಗಿದ್ದೇನೆ, ಐ ಆಮ್ ದ್ಯಾಟ್, ನಾನೇ ನಜರೇತಿನ ಯೇಸು, ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ ತಕ್ಷಣ ಏನಾಯಿತು, ತನ್ನನ್ನು ಹಿಡಿದುಕೊಡುವುದಕ್ಕೆ ಬಂದವರು ಅಲ್ಲಿ ಕೆಳಗೆ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. 18ನೇ ಅಧ್ಯಾಯದ 4ನೇ ವಚನದಿಂದ ಓದುವಾಗ ಯೇಸು ಕ್ರಿಸ್ತನನ್ನು ಅವರು ಹಿಡಿಯಲಿಕ್ಕೆ ಬಂದ ಸಂದರ್ಭವನ್ನು ಯೋಹಾನ ವಿವರಿಸ್ತಾ ಇದ್ದಾನೆ. ಓದ್ಬೋದಾ ಆ ವಾಕ್ಯ? ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಆತನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಆತನು ಅವರಿಗೆ, ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ನಾನೇ, ನೀವು ಯಾರನ್ನು ಹುಡುಕುತ್ತೀರಿ, ನಜರೇತನ ಯೇಸು, ಅದು ನಾನೇ ಆಗಿದ್ದೇನೆ, ದಟ್ ಈಸ್ ಐ ಆಮ್ ಎಂಬುದಾಗಿ ಹೇಳಿದ ತಕ್ಷಣ ಏನಾಯಿತು, ನಾನೇ ಎಂಬ ಮಾತು ಕೇಳುತ್ತಿರುವಾಗಲೇ ಹಿಡಿಯಲಿಕ್ಕೆ ಬಂದವರೆಲ್ಲ ಅವರು ಮತಿ ತಪ್ಪಿ ಕೆಳಗೆ ಬಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆ ಸಮಯದಲ್ಲಿ ಪೇತ್ರ ಏನು ಮಾಡ್ತಾ ಇದ್ದಾನೆ, ಪೇತ್ರನ ಕೈಯಲ್ಲಿ ಒಂದು ಕತ್ತಿ ಇತ್ತು. ಯಾಕಂದರೆ ನಾವು ಪಸ್ಕದ ಊಟವನ್ನು ಮುಗಿಸಿ ಹೊರಡುವಾಗ ಅಲ್ಲಿ ನಾವು ಹೊರಡೋಣ ಎಂಬುದಾಗಿ ಹೇಳುವಾಗ ಒಂದು ಕತ್ತಿ ಇದೆ, ಅದು ಸಾಕು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ.
ಆ್ಯಕ್ಚುಲಿ ಇಲ್ಲಿ ಒಂದು ದೊಡ್ಡ ಕ್ವಶನ್ ಬರುತ್ತದೆ, ಯಾಕೆ ಅವರು ಹೋದಾಗ ಕತ್ತಿಯನ್ನು ಕೊಂಡೋದರು ಎಂಬುದಾಗಿ, ನಾವು ಕತ್ತಿ ಉಪಯೋಗಿಸಬೇಕಾ ಎಂಬುದಾಗಿ. ವಾಸ್ತವಿಕವಾಗಿ ಇಲ್ಲಿ ಒಂದು ಜ್ಞಾನ ಉಪಯೋಗಿಸಬೇಕು. ಅಂದರೆ ಇಲ್ಲಿ ಕತ್ತಿ ಇತರರನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ ಯೇಸು ಸ್ವಾಮಿ ಹೇಳಿದ್ದು. ಈ ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಅಂತ ಅನಿಸ್ತದೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಏನು ಮಾಡಿರಿ, ಏನು ನಿಮ್ಮ ವಸ್ತ್ರವನ್ನು ಮಾರಿ ಕತ್ತಿಯನ್ನು ಕೊಂಡುಕೊಳ್ಳಿರಿ ಅಂತ ಆಗಿದೆಯಾ ವಾಕ್ಯ? ಅದಕ್ಕೆ ಆತನು, ಈಗಲಾದರೂ ಹಮ್ಮಿಣಿಯಲ್ಲಿದ್ದವನು ಅದನ್ನು ತಕ್ಕೊಳ್ಳಲಿ, ಹಸಿಬೆ ಇದ್ದವನು ಅದನ್ನು ತಕ್ಕೊಳ್ಳಲಿ, ಮತ್ತು ಕತ್ತಿಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ, ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಿ ಅಂತ ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತ. ಪೇತ್ರ ಹೇಳ್ತಾ ಇದ್ದಾನೆ, ನಮ್ಮಲ್ಲಿ ಒಂದೇ ಕತ್ತಿ ಇರುವುದು ಅಂತ. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಅದು ಸಾಕು ಅಂತೇಳಿ. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು, ಇದು ಅಟ್ಯಾಕ್ ಮಾಡುವುದಕ್ಕಾಗಿ ಅಲ್ಲ, ಇನ್ನೊಬ್ಬನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಅಲ್ಲ, ಡಿಫೆಂಡ್ ಮಾಡುವುದಕ್ಕಾಗಿ, ಸ್ವಯರಕ್ಷಣೆಗಾಗಿ ಕತ್ತಿಯನ್ನು ಉಪಯೋಗಿಸಲಿಕ್ಕೆ ಯೇಸು ಸ್ವಾಮಿ ಹೇಳಿದ್ದು. ಅಂದರೆ ಅವರು ಗೆತ್ಸೆಮನೆ ತೋಟಕ್ಕೆ ಆ ರಾತ್ರಿ ಹೋಗ್ತಿರುವ ದಾರಿಯಲ್ಲಿ ಒಂದು ಕತ್ತಿ ಇರಲಿ, ತೊಂದರೆ ಇಲ್ಲ. ಯಾಕಂದರೆ ಅದನ್ನು ನೋಡಿ ಆದರೂ ಯಾರು ಏನು ಮಾಡಲ್ಲ, ಬರುವುದಿಲ್ಲ. ಅಂದರೆ ಇದು ಅಟ್ಯಾಕ್ ಮಾಡುವುದಕ್ಕಾಗಿ ಅಲ್ಲ, ಡಿಫೆಂಡ್ ಮಾಡುವುದಕ್ಕಾಗಿ, ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಅದನ್ನು ಪ್ರಯೋಗಿಸಲಿಕ್ಕೆ ಯೇಸು ಸ್ವಾಮಿ ಹೇಳಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಅವನನ್ನು ಕಡಿಯಲೋ ಎಂಬುದಾಗಿ ಪೇತ್ರ ಹೇಳಿ ಯೇಸು ಸ್ವಾಮಿಯ ಉತ್ತರ ಬರುವುದಕ್ಕಿಂತ ಮುಂಚೆ ಪೇತ್ರ ಏನು ಮಾಡಿದ? ಆತನು ಮಹಾಯಾಜಕನ ಆಳಿನ ಕುತ್ತಿಗೆಗೆ ಕಡದದು, ಆದರೆ ಎಲ್ಲಿ ತಾಗಿತು? ಕಿವಿಗೆ ತಾಗಿ ಅವನೊಂದು ಕಿವಿನೇ ಏನಾಯಿತು, ಕೆಳಗೆ ಬಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಕರುಣಾಮಯಿಯಾದಂಥ ಕರ್ತನು, ಅಂದರೆ ಶತ್ರುಗಳಿಗೋಸ್ಕರ ಪ್ರಾರ್ಥಿಸಿರಿ, ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ ಕಲಿಸಿಕೊಟ್ಟ ಯೇಸು ಅಲ್ಲಿ ಆ ಮನುಷ್ಯನ ಕಿವಿಯನ್ನು ಗುಣಪಡಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದ. ಆಮೇಲೆ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಕತ್ತಿ ತೆಗೆದುಕೊಂಡವನು ಕತ್ತಿಯಿಂದಲೇ ಸಾಯುತ್ತಾನೆ ಎಂಬುದಾಗಿ, ಆದ್ದರಿಂದ ಕತ್ತಿಯನ್ನು ನೀನು ಹೊರಗೆ ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗೆ ಆ ಸಂದರ್ಭದಲ್ಲಿ ಒಂದು ಆತ್ಮಿಕ ಪಾಠವನ್ನು ಸಹ ಯೇಸು ಕ್ರಿಸ್ತನು ಹೇಗೆ ನಾವು ಶತ್ರುಗಳನ್ನು ಪ್ರೀತಿಸಬೇಕು ಎಂಬುದಾಗಿ ಅಲ್ಲಿ ತೋರಿಸಿಕೊಡುವುದಾಗಿ ನಾವು ನೋಡ್ತಾ ಇದ್ದೇವೆ. ಆನಂತರ ಯೇಸು ಕ್ರಿಸ್ತನು ಶಾಂತವಾಗಿ ತನ್ನನ್ನು ಬಂಧಿಸುವುದಕ್ಕಾಗಿ ತನ್ನ ಕೈಗಳನ್ನು ಆತನು ಚಾಚುತ್ತಿರುವುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಸ್ವಾಮಿ ಆವಾಗ ಅವರಿಗೆ ಹೇಳುವಂಥ ಒಂದು ಮಾತಿದೆ, ನೀವು ಕತ್ತಿ ದೊಣ್ಣೆಗಳಿಂದ ನನ್ನನ್ನು ಹಿಡಿಯುವುದಕ್ಕೆ ಯಾಕೆ ಬಂದಿದ್ದೀರಿ? ನಾನು ಪ್ರತಿ ದಿವಸ ದೇವಾಲಯದಲ್ಲಿ ಬೋಧನೆ ಮಾಡುತ್ತಿರುವಾಗ ನಿಮಗೆ ನನ್ನನ್ನು ಬಂಧಿಸಬಹುದಿತ್ತಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಪ್ರಶ್ನಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇದು ದೇವರ ವಾಕ್ಯ ನೆರವೇರುವುದಕ್ಕಾಗಿ ಹೀಗೆ ಆಯಿತು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಗುರುವನ್ನು ಬಂಧಿಸಿದ್ದನ್ನು ನೋಡಿದಂಥ ಶಿಷ್ಯರು ಎಲ್ಲರೂ ಭಯಭ್ರಾಂತಿಯಿಂದ ಎಲ್ಲರೂ ಓಡುವುದಕ್ಕಾಗಿ ಆರಂಭಿಸಿದರು. ಮಾರ್ಕನ ಸುವಾರ್ತೆಯ ಪ್ರಕಾರ ಅಲ್ಲಿ ಒಬ್ಬ ಯೌವನಸ್ಥರು ಮೈ ಮೇಲೆ ಬಟ್ಟೆಯನ್ನು ಉದ್ದುಕೊಂಡು ಬಂದಾಗ ಆ ಬಟ್ಟೆಯನ್ನೇ ಬಿಟ್ಟು ನಗ್ನನಾಗಿ ಏನು ಮಾಡಿದ? ಓಡಿದ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ಓದಿದೆವು, ಜಕರೀಯನ ಪ್ರವಾದನ ಗ್ರಂಥ 14:14 ಪ್ರಕಾರ ಏನು, ಕುರುಬನನ್ನು ಹಿಡಿದಾಗ ಕುರಿಗಳು ಓಡಿದವು ಎಂಬ ಮಾತಿನ ಆ ನೆರವೇರಿಕೆಯಾಗಿ, ಧರ್ಮಶಾಸ್ತ್ರದ ನೆರವೇರಿಕೆಯಾಗಿ ಕುರುಬನನ್ನು ಹಿಡಿದಾಗ ಕುರಿಗಳೆಲ್ಲ ಚದರಿ ಓಡಿ ಹೋದವು ಎಂಬುದಾಗಿ ನಾವು ನೋಡುತ್ತೇವೆ. ಈಗ ಯೇಸು ಕ್ರಿಸ್ತನನ್ನು ಅವರು ಕರೆದುಕೊಂಡು ವಿವಿಧ ನ್ಯಾಯಾಲಯಗಳಿಗೆ ಕೊಂಡೊಯ್ಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಮುಂದಿನ ಭಾಗದಲ್ಲಿ ಯೇಸು ಕ್ರಿಸ್ತನನ್ನು 2 ರೀತಿಯ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಧಾರ್ಮಿಕ ಕೋರ್ಟ್ನಲ್ಲಿ, ಇನ್ನೊಂದು ಸಿವಿಲ್ ಕೋರ್ಟ್ನಲ್ಲಿ. 2 ರೀತಿಯ ಕೋರ್ಟ್ ಇರು, ಒಂದು ಅವರ ಧಾರ್ಮಿಕ ನ್ಯಾಯಾಲಯದಲ್ಲಿ, ಇನ್ನೊಂದು ರಾಜಕೀಯ ನ್ಯಾಯಾಲಯದಲ್ಲಿ. ಈಗ 2 ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆ ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಹೆಚ್ಚು ಕಡಿಮೆ 7 ಸಾರಿ ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆ ಮಾಡುತ್ತಿರುವುದಾಗಿ ನಾವು ಆ ಭಾಗ ಕಲಿಯುವಾಗ ಅರ್ಥ ಆಗ್ತದೆ. ಮುಂದಿನ ಭಾಗದಲ್ಲಿ ನಮಗೆ ಆ ಭಾಗವನ್ನು ಕಲಿಯೋಣ. ಈಗ ಇಲ್ಲಿಂದ ಗೆತ್ಸೆಮನೆಯಿಂದ ಹೊರಟಂತಾಗ ಯೇಸು ಸೀದಾ ಹೋಗುವಂಥದ್ದು ಧಾರ್ಮಿಕ ನ್ಯಾಯಾಲಯಕ್ಕೆ. ಅಂದರೆ ಧಾರ್ಮಿಕ ನ್ಯಾಯಾಲಯದಲ್ಲಿ 3 ಸಾರಿ ಯೇಸು ಸ್ವಾಮಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಹನ್ನನು ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾನೆ. 2ನೇದಾಗಿ ಕಾಯಫನು ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾನೆ. 3ನೇದಾಗಿ ಬೆಳಗಾದ ಮೇಲೆ ಸನ್ನದ್ರೀನ್ ಸಂಘದ ಅಧ್ಯಕ್ಷ ಮಹಾಯಾಜಕನಾದ ಕಾಯಫನು. ಹೀಗೆ 3 ಸಾರಿ ಯೇಸು ಕ್ರಿಸ್ತನು ನ್ಯಾಯ ವಿಚಾರಣೆಗೆ ಅಲ್ಲಿ ಒಳಗಾಳ್ತಾ ಇದ್ದಾನೆ, ಅಂದರೆ ಧಾರ್ಮಿಕ ಕೋರ್ಟ್ನಲ್ಲಿ. ಮೊದಲನೇದಾಗಿ
ಹನ್ನನು, ಆಮೇಲೆ ಕಾಯಫನು, ಆಮೇಲೆ ಸನ್ಹದ್ರಿನ್ ಸಂಘದ ಮೂಲಕ 3 ಸಾರಿ ಯೇಸು ಕ್ರಿಸ್ತನು ನ್ಯಾಯ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಈಗ ನಾವು ಮೊದಲು ಯೋಹಾನ ಸುವಾರ್ತೆ 18ನೇ ಅಧ್ಯಾಯದ 12ನೇ ವಚನಕ್ಕೆ ಬರುವಾಗ ಅಲ್ಲಿ ಹನ್ನ ಎಂಬಂತಹ ಮಹಾಯಾಜಕನ ಬಳಿಗೆ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೇತಿನ ಮಗನಾದ ಹನ್ನ AD 6ರಲ್ಲಿ ರೋಮನ್ ಗವರ್ನರ್ ಆದಂತಹ ಕುರೇನ್ಯ ಸೇತಿನ ಮಗನಾದಂತಹ ಹನ್ನನು AD 6ರಲ್ಲಿ ರೋಮನ್ ಗವರ್ನರ್ ಕುರೇನ್ಯ ಸಿನಾಸ್ ಎಂಬಾತನಿಂದ ಮಹಾಯಾಜಕನಾಗಿ ಅವರೋಹಿಸಲ್ಪಟ್ಟ. AD 15ರ ತನಕ ಆತನು ಮಹಾಯಾಜಕನಾಗಿದ್ದ. ಅಂದಿನ ರೋಮನ್ ಚಕ್ರವರ್ತಿ ಆದಂತಹ ವಲೇಷಿಯನ್ ಈತನನ್ನು ಆ ಸ್ಥಾನದಿಂದ ವಜಾಗೊಳಿಸಿರುವುದಾಗಿ ನಾವು ಚರಿತ್ರೆಗಳಲ್ಲಿ ಕಲಿಯುತ್ತೇವೆ. ವಜಾಗೊಳಿಸಿದ ನಂತರ ಈ ಹನ್ನನ ಅಳಿಯನಾದಂತಹ ಏನು ಕಾಯಫನು ಇವನಿಗೆ ಬದಲಾಗಿ ಮಹಾಯಾಜಕನಾಗ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆ ಮಾಡುವಂತಹ ಸಮಯದಲ್ಲಿ ಕಾಯಫನು ಮಹಾಯಾಜಕನಾಗಿದ್ದನು. ಆದರೆ ಹನ್ನನು ಈಗಲೂ ಬದುಕಿದ್ದಾನೆ, ಪ್ರಾಯ ಆದಂತಹ ವ್ಯಕ್ತಿ. ಈಗ ಯೇಸು ಕ್ರಿಸ್ತನನ್ನು ಮೊದಲು ಹನ್ನನ ಬಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದು ನಾವು ಯೋಹಾನ ಸುವಾರ್ತೆ 18ನೇ ಅಧ್ಯಾಯದ 12ನೇ ವಚನದಿಂದ ಓದ್ತೇವೆ. ಮೇಲೆ ಆ ಸಿಪಾಯಿಗಳು ಸಹಸ್ರಾಧಿಪತಿಯು ಯೆಹೂದ್ಯರ ಓಲೆಕಾರರು ಯೇಸುವನ್ನು ಹಿಡ್ಕೊಂಡು ಕಟ್ಟಿ ಮೊದಲು ಹನ್ನನ ಬಳಿಗೆ ಕರಕೊಂಡು ಹೋದರು. ಮೊದಲು ಯಾರ ಬಳಿಗೆ ಕರ್ಕೊಂಡು ಹೋದರು? ಹನ್ನನ ಬಳಿಗೆ ಕರ್ಕೊಂಡು ಹೋದರು. ಓದಿ. ಇವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. ಆ ವರ್ಷ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದ, ಅಂದರೆ ಅಳಿಯ ಮಾವ. ಆ ಕಾಯಫನೇ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ಹಿತಕರವೆಂದು ಯೆಹೂದ್ಯರಿಗೆ ಆಲೋಚನೆ ಕೊಟ್ಟವನು. ಈಗ ಯೇಸು ಕ್ರಿಸ್ತನನ್ನು ಮೊದಲು ಹನ್ನನ ಬಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಬಂದಿಯಾದಂತಹ ಯೇಸುವನ್ನು ಕಂಡು ಹನ್ನನು 2 ಪ್ರಶ್ನೆಗಳನ್ನು ಕೇಳುತ್ತಿರುವುದಾಗಿ ನಾವು ನೋಡುತ್ತೇವೆ. ಮುಖ್ಯವಾಗಿ ಆತನು ಕೇಳಿದಂತಹ 2 ಪ್ರಶ್ನೆ, ಒಂದು ಆತನ ಉಪದೇಶದ ವಿಷಯವಾಗಿ, 2 ಆತನ ಶಿಷ್ಯರ ವಿಚಾರವಾಗಿ. 2 ಸಂಗತಿಯನ್ನು ಹನ್ನನು ಅಲ್ಲಿ ಯೇಸುಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ. ನಾವು ಅದನ್ನು ಯೋಹಾನ ಸುವಾರ್ತೆ 18ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ವಾಕ್ಯ ನೋಡಿ. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದನು. ಹನ್ನನು ವಿಚಾರಿಸಿದ 2 ಸಂಗತಿ, ಒಂದು ಆತನ ಉಪದೇಶ, ಇನ್ನೊಂದು ಆತನ ಶಿಷ್ಯರ ವಿಚಾರವಾಗಿ. ಹೀಗೆ ವಿಚಾರಿಸುತ್ತಿರುವಾಗ ಅಲ್ಲಿ ಹನ್ನನು ಭಾವೋದ್ರೇಕ ಉಳ್ಳವನಾಗಿ ಹನ್ನನು ಈ 2 ಸಂಗತಿಗಳನ್ನು ಯೇಸು ಸ್ವಾಮಿಯಲ್ಲಿ ವಿಚಾರಿಸ್ತಾ ಇದ್ದಾನೆ. ಒಂದು ಆತನ ಉಪದೇಶ, ಇನ್ನೊಂದು ಆತನ ಶಿಷ್ಯರ ಬಗ್ಗೆ. ಉಪದೇಶದ ವಿಷಯವಾಗಿ ಯೇಸು ಸ್ವಾಮಿ ಹತ್ರ ಆತನು ಕೇಳಿದಾಗ ಯೇಸು ಕ್ರಿಸ್ತನು ಅಲ್ಲಿ ಹನ್ನನಿಗೆ ಹೇಳುವಂಥ ಒಂದು ಮಾತಿದೆ, ನಾನು ಎಲ್ಲವನ್ನು ಬಹಿರಂಗವಾಗಿ ಮಾತನಾಡಿದ್ದೇನೆ, ಗುಪ್ತವಾಗಿ ಯಾವುದನ್ನು ನಾನು ಮಾತನಾಡಿಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿಯೇ ನಾನು ಮಾತನಾಡಿತು. ಆ ಭಾಗ ಒಮ್ಮೆ ಓದ್ಬೋದಾ 18ನೇ ಅಧ್ಯಾಯದಿಂದ? ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ. ಯೆಹೂದ್ಯರೆಲ್ಲ ಕೂಡುವಂಥ ಸಭಾಮಂದಿರಗಳಲ್ಲಿಯೂ ದೇವಾಲಯದಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು. ಮರೆಯಾಗಿ ಯಾವುದನ್ನು ಮಾತಾಡಲಿಲ್ಲ. ನನ್ನನ್ನು ಯಾಕೆ ವಿಚಾರಿಸುತ್ತಿ? ನಾನು ಏನೇನು ಮಾತಾಡಿದೆನೋ ಅದನ್ನು ಕೇಳಿದವರಲ್ಲಿ ವಿಚಾರಿಸು. ನಾನು ಹೇಳಿದ್ದು ಇವರಿಗೆ ತಿಳಿದದೆಲ್ಲ ಎಂದು ಉತ್ತರ ಕೊಟ್ಟನು. ಅಂದರೆ ನೀನು ಈ ರೀತಿಯಾಗಿ ಉಪದೇಶ ಮಾಡಿದ್ದು ಸರಿಯೋ ಎಂಬುದಾಗಿ ಹನ್ನನು ಕೇಳಿದಾಗ ಸ್ವಾಮಿ ಹೇಳ್ತಿದ್ದಾನೆ, ನಾನು ಯಾವುದು ಮರೆಯಾಗಿ ಮಾತನಾಡಲಿಲ್ಲ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನಿಗೆ ಅಲ್ಲಿ ಹನ್ನನಿಗೆ ಉತ್ತರಿಸಬೇಕಾದ ಅವಶ್ಯಕತೆಯೂ ಇಲ್ಲ. ಯೆಹೂದ್ಯರ ಹಾಗೂ ರೋಮಿನ ನಿಯಮದ ಪ್ರಕಾರ ಇದು ನಿಯಮಕ್ಕೆ ವಿರುದ್ಧವಾದಂಥ ಒಂದು ವಿಚಾರಣೆಯಾಗಿತ್ತು. ಯಾಕಂದರೆ ಒಂದು ರಾತ್ರಿ ವೇಳೆ, ಎರಡನೇದಾಗಿ ಹನ್ನನು ಮಹಾಯಾಜಕನಲ್ಲ, ಅವನ ಅಳಿಯನಾದ ಕಾಯಫನು ಮಹಾಯಾಜಕ. ಹನ್ನನಿಗೆ ವಿಚಾರಿಸುವಂತಹ ಅಧಿಕಾರವೂ ಕೂಡ ಇಲ್ಲ. ಆದ್ದರಿಂದ ಯೇಸುವಿಗೆ ಹನ್ನನಿಗೆ ಉತ್ತರಿಸಬೇಕಾದ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾನೆ, ನಾನು ಯಾವುದನ್ನು ಗುಪ್ತವಾಗಿ ಆಡಿಲ್ಲ, ನಾನು ಆಡಿದ್ದು ಸಭಾಮಂದಿರಗಳಲ್ಲಿ ಮತ್ತು ಹುದುವಾದ ಸ್ಥಳಗಳಲ್ಲಿ, ಎಲ್ಲರೂ ಅದನ್ನು ಕೇಳಿಸಿಕೊಂಡಿದ್ದಾರೆ. ಇಲ್ಲಿ ನಿಂತವರ ಹತ್ರ ಕೇಳು, ನಾನು ಏನಾದರೂ ತಪ್ಪಾಡಿದ್ದೇನೋ ಎಂಬುದಾಗಿ ನ್ಯಾಯಬದ್ಧವಾದ ಸಂಗತಿಯನ್ನು ಯೇಸು ಕ್ರಿಸ್ತನು ಹನ್ನನಿಗೆ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿ ನಿಂತಹ ಓಲೆಕಾರರಲ್ಲಿ ಒಬ್ಬನು,
ಹಂಗೆ ಬರೆದಿದೆಯಲ್ಲ. ಹೌದು. ಓದಿಯ ವಾಕ್ಯ. ಯೇಸು ಈ ಮಾತನ್ನು ಹೇಳಿದಾಗ ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಮಹಾಯಾಜಕನಿಗೆ ಹೀಗೆ ಉತ್ತರ ಕೊಡುತ್ತೀಯಾ ಎಂದು ಹೇಳಿ ಆತನ ಕೆನ್ನೆಗೆ ಒಂದು ಏಟು ಹಾಕಿದನು. ಆತನ ಕೆನ್ನೆಗೆ ಒಂದು ಏಟು ಹಾಕಿದನು. ಯೇಸು ಅವನಿಗೆ, ನಾನು ಮಾತಾಡಿದ್ದರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂಥದ್ದೆಂದು ಸಾಕ್ಷಿ ಹೇಳು. ನಾನು ಮಾತಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತಿ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನು ನ್ಯಾಯಯುತವಾದಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನಾನು ಏನಾದರೂ ತಪ್ಪು ಹೇಳಿದ್ರೆ ನೀನು ಹೊಡಿಬೋದಿತ್ತು. ನಾನು ಏನಾದರೂ ತಪ್ಪು ಆಡಿದ್ದೇನಾ? ಇಲ್ಲ, ನಾನು ನ್ಯಾಯಯುತವಾದ ಸಂಗತಿಯನ್ನು ಹೇಳಿದ್ದೆ. ಅದಕ್ಕೆ ನೀನು ಯಾಕೆ ನನ್ನನ್ನು ಹೊಡೆಯುತ್ತಿ ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ ಪ್ರಶ್ನಿಸ್ತಿರುವುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಕಲಿತಕ್ಕಂಥ ಒಂದು ಮಾತು, ಒಂದು ಸಂಗತಿ ಏನಂತಂದರೆ, ನಾವು ನ್ಯಾಯಕ್ಕೆ ತಲೆಬಾಗಬೇಕು. ನಾವು ನ್ಯಾಯವಲ್ಲದ ಸಂಗತಿಗೆ ತಲೆಬಾಗಬೇಕಾದ ಅವಶ್ಯಕತೆ. ಇಲ್ಲಿ ಯೇಸು ಕ್ರಿಸ್ತನು ನಮಗೆ ಎಲ್ಲದಕ್ಕೂ ಮಾದರಿಯಾಗಿದ್ದಾನೆ. ಯೇಸು ಸ್ವಾಮಿ ಹತ್ರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಯೇಸು ಕ್ರಿಸ್ತನು ಕೊಟ್ಟದು. ನಾನು ದುರ್ಬೋಧನೆ ಮಾಡಿಲ್ಲ, ಯಾಕಂದರೆ ನಾನು ಬಹಿರಂಗವಾಗಿ ಬೋಧಿಸಿದ್ದು, ಎಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಇಷ್ಟೇ ಯೇಸು ಸ್ವಾಮಿ ಹೇಳಿದ್ದು. ನಿನಗೇನಾದರೂ ಇರಬೇಕಾದ್ರೆ ಜನರಲ್ಲಿ ಕೇಳು ಅಂತ. ಅದು ನ್ಯಾಯಯುತವಾದಂತಹ ಒಂದು ಉತ್ತರವಾಗಿತ್ತು. ಅದನ್ನು ಹೇಳುತ್ತಿರುವಲ್ಲಿ ಓಲೆಕಾರರಲ್ಲಿ ಒಬ್ಬನು ಆತನ ಕೆನ್ನೆಗೆ ಹೊಡೆದಾಗ ಯೇಸು ಕ್ರಿಸ್ತನು ಕೇಳಿದ್ದು ನಿಜವಾದಂತಹ ಮಾನ್ಯವಾದಂತಹ ಒಂದು ಪ್ರಶ್ನೆ ಆಗಿದೆ. ನನ್ನನ್ನು ಯಾಕೆ ನೀನು ಹೊಡೆಯುತ್ತಿ ಎಂಬುದಾಗಿ. ಅಂದರೆ ನಮಗೆ ಏನು ಸಿಗಬೇಕಾದ ನ್ಯಾಯ, ನಮಗೆ ಅನ್ಯಾಯವಾದಲ್ಲಿ ನಮಗೆ ಕೇಳಲಿಕ್ಕಿರುವಂತಹ ಹಕ್ಕು ಯಾವತ್ತೂ ನಿಷೇಧಿಸಲ್ಪಡುತ್ತಾ ಇಲ್ಲ ಎಂಬುದು ಅಲ್ಲಿಂದ ನಾವು ಕಲಿಬೇಕಾದಂತಹ ಒಂದು ಸಂಗತಿಯಾಗಿದೆ. ಈಗ ಅಲ್ಲಿಂದ ಏನು ಮಾಡ್ತಾ ಇದೆ, ಯೇಸು ಕ್ರಿಸ್ತನನ್ನು ಮುಂದೆ ಕಾಯಫನ ಅರಮನೆಗೆ ಕರೆದುಕೊಂಡು ಹೋಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಯೋಹಾನ ಸುವಾರ್ತೆ 18:24 ವಾಕ್ಯ ಓದಿ. ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಫನ ಬಳಿಗೆ ಕಳುಹಿಸಿಕೊಟ್ಟನು. ಕಾಯಫನ ಬಳಿಗೆ ಕಳುಹಿಸಿಕೊಡ್ತಾ ಇದ್ದಾನೆ. ಇದು ಸಹ ಔದ್ಯೋಗಿಕವಾದಂತಹ ಒಂದು ನ್ಯಾಯ ವಿಚಾರಣೆಯಲ್ಲ. ಕಾಯಫನು ಸಹ ಮಾಡುದು, ಅನ್ನನು ಮಾಡಿದ್ದು ಯಾವತ್ತೂ ನ್ಯಾಯಯುತವಾದಲ್ಲ. ಯಾಕಂದರೆ ಅವನಿಗೆ ಅಧಿಕಾರ ಇಲ್ಲ, ಅದು ಅಲ್ಲ ಮಧ್ಯರಾತ್ರಿಯಲ್ಲಿ. ಈಗ ಅನ್ನನು ಯಾರ ಬಳಿಗೆ? ತನ್ನ ಅಳಿಯನಾದ ಕಾಯಫನ ಬಳಿಗೆ ಯೇಸು ಸ್ವಾಮಿಯನ್ನು ಕಳಿಸಿಕೊಡ್ತಾ ಇದ್ದಾನೆ. ಅದು ಸಹ ನ್ಯಾಯಯುತವಾದಂತಹ ವಿಚಾರಣೆ ಆಗಿರಲಿಲ್ಲ. ಯಾಕಂದರೆ ಬೆಳಗಾದ ಮೇಲೆ ಸನ್ನದ್ರೀನ್ ಸಂಘದ ಮುಂದೆ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆ ಮಾಡಬೇಕಿತ್ತು. ಅದು ಯೆಹೂದ್ಯರ ಧಾರ್ಮಿಕ ಕೋರ್ಟು, ಸನ್ನದ್ರೀನ್ ಸಂಘ. ಅದರ ಮುಂದೆ ಮಾತ್ರ ಯೇಸು ಸ್ವಾಮಿಗೆ ಉತ್ತರಿಸಿದ್ರೆ ಸಾಕು. ಇದು ಪರ್ಸನಲ್ ನ್ಯಾಯ ವಿಚಾರಣೆ ಇದು. ಅದರಿಂದ ಇವರ ಮುಂದೆ ಯೇಸು ಸ್ವಾಮಿ ಉತ್ತರಿಸಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಆದಾಗ್ಯೂ ಅನ್ನನ್ನು ಏನು ಮಾಡ್ತಾ ಇದ್ದಾನೆ? ಕಾಯಫನ ಬಳಿಗೆ ಯೇಸು ಸ್ವಾಮಿಯನ್ನು ಕಳಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅನ್ನನ ಅರಮನೆಯಿಂದ ಕಾಯಫನ ಅರಮನೆಗೆ ಹೆಚ್ಚು ದೂರವಿಲ್ಲ, ಏನು ಪಕ್ಕದಲ್ಲೇ ಇದ್ದದ್ದಾಗಿ ನಾವು ನೋಡುತ್ತೇವೆ. ಈಗ ಯೇಸುವನ್ನು ಅವರು ತೆಗೆದುಕೊಂಡು ಅಲ್ಲಿಂದ ಕಾಯಫನ ಅರಮನೆಯ ತನಕ ಕರೆದುಕೊಂಡು ಬರುವುದಾಗಿ ನಾವು ಆ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದಿನ ಭಾಗವನ್ನು, ಮುಂದಿನ ವಿಚಾರಣೆಯನ್ನು ನಮಗೆ ಸಮಯದ ಕೊರತೆಯಿಂದ ಮುಂದಿನ ಎಪಿಸೋಡಲ್ಲಿ ನಮಗೆ ನೋಡೋಣ. ಇನ್ನು ಯೇಸು ಕ್ರಿಸ್ತನು ಕಾಯಫನು ವಿಸ್ತರಣೆ ಮಾಡಿ ಮತ್ತೆ ಬೆಳಗಾದಾಗ ಸನ್ನದ್ರೀನ್ ಸಂಘದ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಆಮೇಲೆ ಏನು ಸಿವಿಲ್ ಕೋರ್ಟಿನಲ್ಲಿ ಯೇಸು ಕ್ರಿಸ್ತನ ಮತ್ತೆ ವಿಚಾರಣೆ ಮುಂದುವರಿಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಖಂಡಿತ. ಪ್ರಿಯ ವೀಕ್ಷಕರೇ, ಇವತ್ತಿನವರೆಗೆ ಯೇಸು ಕ್ರಿಸ್ತನು ಈಗ ಮರಣದ ಹೊಸ್ತಿಲಲ್ಲಿ ಅಥವಾ ಶಿಲುಬೆಯ ಮರಣದ ಹೊಸ್ತಿಲಲ್ಲಿ ನ್ಯಾಯ ವಿಚಾರಣೆಯ ಪ್ರಯಾಣದಲ್ಲಿದ್ದಾನೆ. ಅಲ್ಲಿವರೆಗೆ ನಾವು ಬಂದಿದ್ದೇವೆ ಕಲಿತಾ. ನಾನು ಎನಿಸ್ತೇನೆ ನಾವು ಕ್ರಮಬದ್ಧವಾಗಿ ಕಲಿಯುವಂಥ ನಿಮಗೆ ಅರ್ಥವಾಗ್ತದೆ ಎಂಬುದಾಗಿ. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ, ಮುಂದುವರಿಸಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ನಮ್ಗೆ ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.